ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಮ್ಯಾಕ್ಸಿ ಗೊತ್ತು, ನೆನ್ನೆ ವಿಡಿಯೋ ಮಾಡಬೇಕಾಗಿತ್ತು. ನೆನ್ನೆ ಮ್ಯಾಚ್ ಇದ್ದಿದ್ದು, ಇದ್ರ ಬಗ್ಗೆ ನೆನ್ನೆ ನಾನು ವಿಡಿಯೋ ಮಾಡೋ ಸೀನಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಿದ್ರೆ ಗೊತ್ತಿಲ್ಲ ಅದೆಷ್ಟು ಜನ ನೋಡ್ತಾರೆ ಅಂತ. ಒಟ್ಟಲ್ಲಿ ನಮ್ಮ RCB ಫ್ಯಾನ್ಸ್ಗಳಂತೂ ಗ್ಲೆನ್ ಮ್ಯಾಕ್ಸ್ವೆಲ್ನ ಈ ಒಂದು ಸಬ್ಲೈನ್ ಫಾರ್ಮ್ನ ನೋಡ್ತು ಅಂತಂದರೆ ನಮ್ಮ RCBಗೆ ಏನಾನ ಮಾಡ್ಬೋದು ಗುರು. ಈ ಸಲ ಲಾಸ್ಟ್ ಸೀಸನ್ಗಿಂತ ಈ ಸೀಸನ್ ಹೆವಿ ಫಾರ್ಮಲ್ಲಿ ಕಾಣಿಸ್ತಿದ್ದಾರೆ. ಸಿನ್ಸ್ ಲಾಸ್ಟ್ ODI ವರ್ಲ್ಡ್ ಕಪ್ ಏನಿದೆ ಅಲ್ಲಿಂದ ಅಂತೂ ಇವರ ಫಾರ್ಮ್ ಅಂತೂ ಒಂಥರ ಸಿಕ್ಕಾಪಟ್ಟೆ ಜರ್ರ ಅಂತ ಮೇಲ್ಗಡೆ ಹೋಗ್ಬಿಟ್ಟಿದೆ ಅಂತ ಹೇಳಬೇಕು. ಲಾಸ್ಟ್ 9 ಇನ್ನಿಂಗ್ಸ್ನ ತಗೊಂಡು ನೋಡ್ತು ಅಂದರೆ ಅಕ್ರಾಸ್ ಆಲ್ ಫಾರ್ಮೆಟ್ಸು ಅಂದರೆ ODI T20 2 ಫಾರ್ಮೆಟ್ ತಗೊಂಡು ನೋಡ್ತು ಅಂತಂದರೆ ಇವ್ರು ಲಾಸ್ಟ್ 9 ಇನ್ನಿಂಗ್ಸಲ್ಲಿ 3 ಸೆಂಚುರಿ ಹೊಡೆದ್ರೆ ಒಂದು ಡಬಲ್ ಸೆಂಚುರಿನೂ ಕೂಡ ಇದೆ. ಅದು ವರ್ಲ್ಡ್ ಕಪ್ಪಲ್ಲಿ ಬಂದಿದ್ದು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಒಂಥರ ಸಬ್ಲೈಮ್ ಟಚ್ಚಲ್ಲಿ ಕಾಣಿಸ್ತಿದ್ದಾರೆ ಮ್ಯಾಕ್ಸಿ ಅಂತೂ. ಅವರ ಕೆರಿಯರ್ ಪೀಕಲ್ಲಿ ಇದ್ದಾರೆ ಅಂತ ಹೇಳಬೇಕು. ಅವರ ಕೆರಿಯರ್ ಪೀಕಲ್ಲಿ ಇರುವಂಥ ಟೈಮಲ್ಲಿ ನಮ್ಮ RCBಲಿ ಇದ್ದಾರೆ ಅಂತಂದರೆ ಇದು ನಮ್ಮ RCB ಫ್ಯಾನ್ಸ್ಗೆ ಆಬ್ವಿಯಸ್ಲಿ ಖುಷಿ ಆಗಲೇಬೇಕು. ಒಂದು ಇಂಟ್ರೆಸ್ಟಿಂಗ್ ದಾಖಲೆ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅದು ರೋಹಿತ್ ಶರ್ಮಾ ಅವರ ಹೆಸರಲ್ಲಿ ಏನಿತ್ತು 5 ನಂಬರ್ ಆಫ್ ಸೆಂಚುರಿ ಹೊಡೆದಿದ್ದು T20 ಇಂಟರ್ನ್ಯಾಷನಲ್ಸಲ್ಲಿ, ಅದೇ ರೆಕಾರ್ಡ್ನ ಈಕ್ವಲ್ ಮಾಡಿದ್ದು ಗೊತ್ತಿತ್ತು. ಯಾವತ್ತನ ಒಂದಿನ ಈಕ್ವಲ್ ಆಗುತ್ತೆ ಅಂತ. ಇದರ ಸೂರ್ಯಕುಮಾರ್ ಯಾದವ್ ಅವರು ಈಕ್ವಲ್ ಮಾಡ್ತಾರೆ, ಇವ್ರು ಈಕ್ವಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇಷ್ಟು ಬೇಗ ರೋಹಿತ್ ಶರ್ಮಾ ಅವರು ರೀಸೆಂಟಾಗಿ ಸ್ವಲ್ಪ ದಿನ ಆಗಿದ ತಕ್ಷಣ ರೆಕಾರ್ಡ್ ಕ್ರಿಯೇಟ್ ಮಾಡಿಬಿಟ್ಟು ಇಷ್ಟು ಬೇಗ ಆ ರೆಕಾರ್ಡು ಹೋಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಅಫ್ಘಾನಿಸ್ತಾನ ಮೇಲೆ ತಾನೇ ಕ್ರಿಯೇಟ್ ಆಗಿದ್ದು. ಹೌದು, ಅಫ್ಘಾನಿಸ್ತಾನ ಮೇಲೆ ಕ್ರಿಯೇಟ್ ಆಗಿದ್ದು. ಪಟಾರನಾಗಿ ಹೊರಟೋಗ್ಬಿಡ್ತಲ್ಲ ಈ ರೆಕಾರ್ಡು. ಇವಾಗ ಈಕ್ವಲ್ ಮಾಡಿದ್ರೆ ಬ್ರೇಕ್ ಆಗಿಲ್ಲ. ಇದೇ ನೋಡ್ತು ಅಂತಂದ್ರೆ, ಇದೇ ಫಾರ್ಮ್ನ ನೋಡ್ತು ಅಂತಂದರೆ ಬಹುಶಃ ಬ್ರೇಕ್ ಆದರೂ ಆಶ್ಚರ್ಯ ಪಡೋದೆಲ್ಲ ಏನೂ ಇಲ್ಲ. ಮ್ಯಾಕ್ಸ್ವೆಲ್ಲು ಈ ವರ್ಷನೇ ಈ ರೆಕಾರ್ಡ್ನ, ಈ ವರ್ಷ ಏನು ಗುರು T20 ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ, ಯಾರಾನ ಒಟ್ನಲ್ಲಿ ರೋಹಿತ್ ಶರ್ಮಾ ಬ್ರೇಕ್ ಮಾಡಬೇಕು, ಇಲ್ಲಾಂದರೆ ಇವ್ರು ಬ್ರೇಕ್ ಮಾಡಬೇಕು. ಒಟ್ಟಲ್ಲಿ ಈ ರೆಕಾರ್ಡ್ ಏನಿದೆ ಇದು ಪಕ್ಕಾ ಬ್ರೇಕ್ ಆಗೇ ಆಗುತ್ತೆ. T20 ವರ್ಲ್ಡ್ ಕಪ್ ಅಷ್ಟರಲ್ಲಿ 6 ನಂಬರ್ ಆಫ್ ಸೆಂಚುರೀಸ್ ಅಥವಾ 7 ನಂಬರ್ ಆಫ್ ಸೆಂಚುರೀಸ್ ಅಂತೂ 100% ಆಗುತ್ತೆ. ಸೂರ್ಯಕುಮಾರ್ ಯಾದವ್ನ ಇಲ್ಲಿ ನೆಗೆಟ್ ಮಾಡ್ತಾ ಇಲ್ಲ. ಅವ್ರು 4 ನಂಬರ್ ಆಫ್ ಸೆಂಚುರೀಸ್ ಹೊಡೆದಿದ್ದಾರೆ. ಇವ್ರು ಆಡಿರೋದು 140+ ಇನ್ನಿಂಗ್ಸ್ನ ಆಡಿದ್ದಾರೆ ರೋಹಿತ್ ಶರ್ಮಾ ಅವರು. ಮ್ಯಾಕ್ಸ್ವೆಲ್ ಆಡೋದು 90+ ಇನ್ನಿಂಗ್ಸ್ನ ಆಡಿದ್ದಾರೆ. ಬಟ್ ಸೂರ್ಯಕುಮಾರ್ ಯಾದವ್ ಅವರು ಬೆಂಕಿ ಥರ 2021 ಬಂದ್ಬಿಟ್ಟು ಅಷ್ಟು ಬೇಗನೆ ಪಟ ನನಗೆ 4 ಸೆಂಚುರಿನ ಇಳಿಸಿದ್ದಾರೆ. ಗೊತ್ತಿಲ್ಲ ಸೂರ್ಯಕುಮಾರ್ ಯಾದವ್ ಅವರು ಅದೆಷ್ಟು ಬೇಗ ಮೇಲ್ಗಡೆ ಬರ್ತಾರೆ ಅಂತ. ಇಂಜುರಿಲಿದ್ದಾರೆ, ಕಮ್ ಬ್ಯಾಕ್ ಮಾಡಿಬಿಟ್ಟು ಆದಷ್ಟು ಬೇಗ ಅವರು ಕೂಡ ಮೇಲ್ಗಡೆ ಹೋಗಲಿ. ರೋಹಿತ್ ಶರ್ಮಾ ಅವರು ಕೂಡ ಮೇಲ್ಗಡೆ ಹೋಗಲಿ. ಮ್ಯಾಕ್ಸ್ವೆಲ್ ಹೋಗ್ಲಿ ಬಿಡ್ರಿ ಗುರು, ಯಾಕೆ ನಮ್ಮ RCB ಪ್ಲೇಯರು ಅಂತ. ಇವಾಗ ಆಲ್ರೆಡಿ 5 ನಂಬರ್ ಆಫ್ ಸೆಂಚುರೀಸ್ನ ಹೊಡ್ಬಿಟ್ಟು ರೆಕಾರ್ಡ್ನ ರೋಹಿತ್ ಶರ್ಮಾ ಅವ್ರದ್ದು ಈಕ್ವಲ್ ಮಾಡಿದ್ದಾರೆ. ಏನು ಇನ್ನಿಂಗ್ಸ್ಗಳು ವೆಸ್ಟ್ ಇಂಡೀಸ್ ಮೇಲೆ ಕೊಟ್ಟಿದ್ದು 120 ರನ್ನು ನಾಟ್ ಔಟ್ ಅಲ್ಲಿ. ಜಸ್ಟ್ 50+ ಬಾಲ್ಸ್ನ ತೊಗೊಂಡು ಹೊಡೆದಿದ್ದು, 58 ಬಾಲಲ್ಲಿ ಹೊಡೆದಿದ್ದು, 55 ಬಾಲಲ್ಲಿ ಹೊಡೆದಿರೋದು. ಡಿಸ್ಪ್ಲೇ ಮಾಡಿದೆ ನೋಡಿರ್ಬೋದು ಅವರ ಸೆಂಚುರೀಸು. 5 ಸೆಂಚುರೀಸು ಯಾವಾಗ ಬಂತು ಅಂತ 2016 ಫಸ್ಟ್ ಸೆಂಚುರಿ, 2018 ಸೆಕೆಂಡ್ ಸೆಂಚುರಿ, 2019 3ನೇ ಸೆಂಚುರಿ, 2023 ಅಲ್ಲಿಂದ ಗ್ಯಾಪ್ ಆಗಿತ್ತು. ಕೋವಿಡ್ ಟೈಮಿಂದ ಇವರಿಗೆ ಸೆಂಚುರಿಗಳೇ ಬಂದಿರಲಿಲ್ಲ. 23 ಸೆಂಚುರಿ, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಆಲ್ಮೋಸ್ಟ್ ಇದೆ ಅಂತ ಹೇಳ್ಬೇಕು. ಯಾಕಂದರೆ 3 ಮ್ಯಾಚಲ್ಲಿ ವಿತಿನ್ 3 ಮ್ಯಾಚಲ್ಲಿ 2 ಸೆಂಚುರಿ ಬಂದಿದೆ. ಅದು ಇಂಡಿಯಾ ಮೇಲೆ ರೀಸೆಂಟಾಗೇ ಆಡಿದ್ದು. ಸೊ ಅಲ್ಲೂ ಕೂಡ 1 ಸೆಂಚುರಿ ಬಂತು, ಜೊತೆಗೆ ಇಲ್ಲೂ ಕೂಡ 1 ಸೆಂಚುರಿ ಬಂದಿದ್ದು. ಒಟ್ಟಿನಲ್ಲಿ ಮ್ಯಾಕ್ಸಿ ಇನ್ T20 ಅಟ್ ಈಸ್ ಪೀಕ್ ಅಂತ ಹೇಳಬೇಕು. ಏನೋ ಮಗ ನೀನು ಜೋಶಲ್ಲಿ ಹೇಳ್ತಾ ಇದೆಯಾ, ನಾವು ಕೇಳಿಸ್ಕೊಂತ ಇದ್ದೀವಿ. ಇದು ಏನಾಗುತ್ತೋ ಗೊತ್ತಿಲ್ಲ. ಇವಾಗ ಇವ್ರು ಪೀಕ್ ಫಾರ್ಮಲ್ಲಿ ಇರೋದು ನಮ್ಮ RCBಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. RCBಗೆ ಬಂದ್ಬಿಟ್ಟು ಆಡ್ದಾಗಲೇ ನಮಗೆ ಗೊತ್ತಾಗೋದು ಅಲ್ಲಿ ಪೀಕ್ ಫಾರ್ಮಲ್ಲಿ ಇರೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಪೀಕ್ ಫಾರ್ಮಲ್ಲಿರೋದು ಇಂಪಾರ್ಟೆಂಟು ಅಂತ. ಸೊ ಕಾದು ನೋಡಬೇಕು. ಒಟ್ಟಿನಲ್ಲಿ ಎಲ್ಲ ಆಲ್ಮೋಸ್ಟ್ RCB ಪ್ಲೇಯರ್ಸ್ಗಳೆಲ್ಲ ಒಂಥರ ಪೀಕ್ ಫಾರ್ಮಲ್ಲೇ ಕಾಣಿಸ್ತಾ, ಒಂಥರ ಪೀಕ್ ಫಾರ್ಮ್ ಅಂತ ಹೇಳೋಕ್ಕಾಗಲ್ಲ, ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ RCBಗೆ ಇದೊಂದು ಗುಡ್ ಸೆನ್ಸ್ ಅಂತ ಹೇಳಬೇಕು. ಬಟ್ ನಮ್ಮ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ನೇ ನೋಡ್ಬಿಟ್ಟು ಸುಮಾರು ದಿನಗಳಾಗೋಗ್ಬಿಡ್ತು ನಾವು. ಅವ್ರು ಡೈರೆಕ್ಟಾಗಿ ಇವಾಗ IPLಗೆ ಬರೋ ಥರ ಆಗೋಗ್ಬಿಟ್ಟಿದೆ. ನೋಡೋಣ ಗುರು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ ಈ ಒಂದು ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ರಲ್ಲ, ನಿಮ್ಗೇನಿಸ್ತು ವೆಸ್ಟ್ ಇಂಡೀಸ್ ಮೇಲೆ? ನೆನ್ನೆ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಜಾಸ್ತಿ ಜನ ನೋಡಲ್ಲ ಅಂತ ನನಗೂ ಕೂಡ ಗೊತ್ತು. ಒಟ್ಟಿನಲ್ಲಿ ಮ್ಯಾಕ್ಸಿ ಅಟ್ ಇಟ್ಸ್ ಪೀಕ್ ಇರೋದ್ರಿಂದ ನಮ್ಮ RCB ಹುಡುಗರು ಅನ್ಕೊಂತ ಇರ್ತಾರೆ, ಈ ಸಲ ಏನೋ ಕಾದಿದೆ ಗುರು ನಮ್ಮ RCBಗೆ ಅಂತ, ಏನೋ ನಾವು ಒಂದು ಗತಿ ಕಾಣಿಸ್ತಾರೆ ನಮ್ಮ RCBಗೆ ಅಂತ. ಅಂದರೆ ಪಾಸಿಟಿವ್ ಆ್ಯಂಗಲ್ ಹೇಳ್ತಿರೋದು. ಏನೋ ಟ್ರಾಫಿ ಎತ್ತೋ ಸಾಧ್ಯತೆ ಕಾಣಿಸ್ತದೆ ಮ್ಯಾಕ್ಸಿ ಅವರ ಈ ಒಂದು ಅಬ್ಬರನ ನೋಡ್ತು ಅಂತಂದರೆ. ಜೊತೆಗೆ ವಿಲ್ ಜಾಕ್ಸು ಕೂಡ ಸೆಂಚುರಿನ ಹೊಡೆದ್ರು ಸೌತ್ ಆಫ್ರಿಕನ್ T20 ಲೀಗಲ್ಲಿ. ಅದು ಒಂದೇ ಮ್ಯಾಚೇ ಮಿಂಚಿದ್ದು, ಬಟ್ ಆದರೂ ಕೂಡ ಒಂದು ಸ್ವಲ್ಪ ಫಾರ್ಮಲ್ಲಿ ಇದ್ದಾರೆ ಅಂತ ಅನ್ಕೋಬೋದು. ಫ್ಯಾಫ್ ಡು ಪ್ಲೆಸಿಸ್ ಕೂಡ ಆಲ್ಮೋಸ್ಟ್ ಯಾವುದು ಎಲಿಮಿನೇಟರ್ ಮ್ಯಾಚು ಜೊತೆಗೆ ಆ ಸೆಮಿಫೈನಲ್ ಥರ ಇದ್ದಂಥ ಮ್ಯಾಚು, ಆ 2 ಮ್ಯಾಚ್ಗಳಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರು. ನೋಡೋಣ ಗುರು. ಎಲ್ಲ ಒಂಥರ ಇನ್ಕನ್ಸಿಸ್ಟೆನ್ಸಿ ಅಂತೂ ಇದ್ದಿದ್ದಾರೆ, ಬಟ್ ಮ್ಯಾಕ್ಸ್ವೆಲ್ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಕಾಣಿಸ್ತಾ ಇದ್ದಾರೆ. ಮ್ಯಾಕ್ಸ್ವೆಲ್ಲಿಂದ ನಾವು ಇನ್ಕನ್ಸಿಸ್ಟೆನ್ಸಿನ ಎಕ್ಸ್ಪೆಕ್ಟ್ ಮಾಡಬೇಕು, ಬಟ್ ಮ್ಯಾಕ್ಸಿನಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಇದೊಂಥರ ಗುಡ್ ಸೆನ್ಸ್ ನಮ್ಮ RCBಗೆ. ಕಾದು ನೋಡೋಣ ಏನು ಮಾಡ್ತಾರೆ ನಮ್ಮ RCBಗೆ ಮ್ಯಾಕ್ಸಿ ಅಂತ. ಸಿಗೋಣ, ಬಾ.